ಸ್ಕರ್ಟ್ ಹಾಕಿದ್ದೀನಿ. ಲಾಂಗ್ ಸ್ಕರ್ಟ್‌ಗೆ ವೈಟ್ ಶರ್ಟ್‌ನ ಇನ್ಶರ್ಟ್ ಮಾಡಿದ್ದೀನಿ. ಸೊ ಫ್ರಂಟ್ ಮತ್ತು ಬ್ಯಾಕಲ್ಲಿ ಪ್ರಿಂಟೌಟ್ ಇದೆ ಶರ್ಟಲ್ಲಿ. ಸೊ ಇದು ಫ್ರಂಟಲ್ಲಿ ನಾನು ಫ್ಯಾಷನಬಲ್ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಸೈಡ್‌ಗೆ ಕಟ್ಟಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಮಾಯಿಶ್ಚರೈಸರ್ ಅಂಡ್ ಸನ್‌ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ತೀನಿ. ಅದ್ರಲ್ಲಿ ಫೇಸ್ ಸಿರಮ್‌ನ ಫಸ್ಟ್ ಯೂಸ್ ಮಾಡ್ತೀನಿ. ಸೊ ಈ ಒಂದು ಫೇಸ್ ಸಿರಮ್‌ನ ಆಗಿರ್ಬೋದು, ಮಾಯಿಶ್ಚರೈಸರ್ ಆಗಿರ್ಬೋದು, ಸನ್‌ಸ್ಕ್ರೀನ್ ಲೋಷನ್ ಆಗಿರ್ಬೋದು. ಸೊ ಬೇರೆಯವರ ಸಾರಿ ಕ್ಲೈಂಟ್‌ಗೆ ಮಾಡೋ ಮೇಕಪ್‌ಗೆ ನಾನು ಇದನ್ನ ಯೂಸ್ ಮಾಡಲ್ಲ. ಓನ್ಲಿ ಪರ್ಸನಲ್ ಯೂಸ್ ಅಷ್ಟೇ. ಸೊ ತುಂಬಾ ಜಾಸ್ತಿ ಫೇಸ್ ಸಿರಮ್‌ನ ಯೂಸ್ ಮಾಡಬಾರ್ದು. 1-2 ಡ್ರಾಪ್ಸ್ ಅಷ್ಟೇ. ತುಂಬಾ ಜಾಸ್ತಿ ಹಾಕಿದ್ರೆ ಸ್ಕಿನ್ ಬರ್ನ್ ಆಗುತ್ತೆ. ಸೊ ಲೈಟಾಗಿ ಹಾಕ್ಬಿಟ್ಟು ಅಪ್ಲೈ ಮಾಡಿ ಸ್ಮೂತಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಡ್ರೈ ಆಗಿದ ತಕ್ಷಣ ಆ್ಯಂಡ್ ಫೇಸ್ ಸಿರಮ್‌ನ ಯೂಸ್ ಮಾಡಿದ್ಮೇಲೆ ಮಾಯಿಶ್ಚರೈಸರ್‌ನ ಯೂಸ್ ಮಾಡ್ತೀನಿ. ಆ್ಯಂಡ್ ಡೈಲಿ ನಾನು ಔಟ್ಸೈಡ್ ಹೋಗಲಿ ಅಥವಾ ಮನೆಯಲ್ಲೇ ಇರಲಿ, ನಾನು ಈ ಒಂದು ಫೇಸ್ ಸ್ಕಿನ್ ಕೇರ್‌ನ ಏನು ಮಾಡ್ತೀನಿ ಅದನ್ನು ನಾನು ಕಂಟಿನ್ಯೂ ಆಗಿ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ಇದನ್ನ ಟ್ರೈ ಮಾಡಿ. ಆ್ಯಂಡ್ ಫೇಸಲ್ಲಿ ಏನೇ ಪಿಗ್ಮೆಂಟೇಷನ್ ಇದ್ದರೂ ಪ್ರಾಬ್ಲಮ್ ಇದ್ದರೂ ಒಂದೇ ಸಲ ಕ್ಲಿಯರ್ ಆಗಿಲ್ಲ ಅಂದರೂ ಸ್ಲೋ ಆಗಿ ವರ್ಕ್ ಆಗುತ್ತೆ. ಮಾಯಿಶ್ಚರೈಸರ್‌ನ ಯೂಸ್ ಮಾಡಿದ್ಮೇಲೆ ಸನ್‌ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಸ್ಕಿನ್‌ಗೆ ತುಂಬ ಹೆಲ್ಪ್‌ಫುಲ್ ಆಗುತ್ತೆ. ನನ್ನ ಸ್ಕಿನ್ನು ಅಷ್ಟೇ ಮೊದಲು ತುಂಬ ಆಕ್ನೆ ಮಾರ್ಕ್ಸ್ ಈ ಥರದ್ದು ಏನಾದರೂ ಇತ್ತು. ಬಟ್ ನಾನು ಸನ್‌ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ತಾ ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಬಟ್ ಇವಾಗ ಸ್ಕಿನ್ ಕೂಡ ತುಂಬ ಗ್ಲೋ ಆಗಿ ಕಾಣಿಸುತ್ತೆ. ನೀವು ಯೂಸ್ ಮಾಡ್ತಿದ್ರೆ ಒಂದು 3 ಮಂತ್ಸ್ ಕಂಟಿನ್ಯೂ ಮಾಡಿ. ಸೊ ನಿಮ್ಮ ಫೇಸ್‌ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ, ಸೂಟಬಲ್ ಆಗುತ್ತೆ ಅದನ್ನು ನೀವು ಟ್ರೈ ಮಾಡಿ. ಫೇಸ್ ಸಿರಮ್ ಆಗಿರ್ಬೋದು, ಮಾಯಿಶ್ಚರೈಸರ್ ಆಗಿರ್ಬೋದು, ಸನ್‌ಸ್ಕ್ರೀನ್ ಲೋಷನ್ ಆಗಿರ್ಬೋದು. ಸೊ ನಿಮಗೆ 3 ಮಂತ್ಸಲ್ಲಿ ಅದು ನಿಮ್ಮ ಸ್ಕಿನ್‌ಗೆ ಅಡ್ಜಸ್ಟ್ ಆದರೆ ಓಕೆ, ನೀವು ಯಾವ್ದ್ಯಾವುದೋ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗಿ ತುಂಬ ಚೆನ್ನಾಗಿರುತ್ತೆ. ನನ್ನ ಸ್ಕಿನ್ ರೂಟೀನ್ ಏನಿರುತ್ತೆ ಇಷ್ಟೇ ಇರುತ್ತೆ. ಬಟ್ ನಾನು ಏನಾದರೂ ಲೈಟಾಗಿ ಮೇಕಪ್ ಮಾಡ್ಕೋಬೇಕು ಅಂದಾಗ ಸೊ ಈ ಥರ ಮಾಡ್ಕೊತೀನಿ. ಅದರಲ್ಲಿ ಇವತ್ತು ನಾನು ವೆಸ್ಟರ್ನ್ ಲಾಡರ್ ಫೌಂಡೇಶನ್ನ ಯೂಸ್ ಮಾಡ್ತಿದ್ದೀನಿ. ಅದನ್ನು ಎಷ್ಟು ಅಂದರೆ ತುಂಬ ಲೈಟಾಗಿ, ಅಂದರೆ ನನ್ನ ಇವಾಗ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದಾಗ ನಿಮಗೆ ಯಾವ ಥರ ಫೇಸ್ ಕಾಣಿಸ್ತಿದೆ, ನಾನು ಮೇಕಪ್ ಮಾಡಿಕೊಂಡ್ರು ಕೂಡ ನಿಮಗೆ ನನ್ನ ಫೇಸ್ ಯಾವಾಗಲೂ ಕೂಡ ಇಷ್ಟೇ ಲೈಟಾಗಿ ಕಾಣಿಸುತ್ತೆ. ಸೊ ಆ ಥರ ನಾನು ಇವಾಗ ಜಸ್ಟ್ ಒಂದೇ ಒಂದು ಪಂಪ್ ವೆಸ್ಟರ್ನ್ ಲಾಡರ್ ಫೌಂಡೇಶನ್ನ ನಾನು ಯೂಸ್ ಮಾಡ್ತಿದ್ದೀನಿ. ಸೊ ನಾನಿವತ್ತು ಬ್ರಷನ್ನು ನಾನು ಯೂಸ್ ಮಾಡ್ತಿಲ್ಲ. ಏನು ಹೇಳಿ, ಬ್ರಷ್ಗಿಂತ ಕೈಯಲ್ಲಿ ಮಾಡೋದ್ರಿಂದನೇ ಫೇಸ್ಗೆ ತುಂಬ ಅಬ್ಸರ್ವೇಷನ್ ಆಗುತ್ತೆ ಫೌಂಡೇಶನ್ನು. ಬಟ್ ನಾವು ಅವ್ರ ಕಡೆ ಹೋದಾಗ ಕೈಯಲ್ಲಿ ಮಾಡಿದ್ರೆ ಸೊ ಕ್ಲೈಂಟ್ಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಅಷ್ಟೇ ಬ್ರಷ್ನ ಯೂಸ್ ಮಾಡೋದು. ನಾವು ಮನೇಲಿ ನಮಗೆ ಸೆಲ್ಫ್ ಮಾಡ್ಕೊಳಕ್ಕೆ ಆಲ್ಮೋಸ್ಟ್ ನಾನು ಬ್ರಷ್ಗಿಂತ ಜಾಸ್ತಿ ಫಿಂಗರ್ಸ್ನ ಯೂಸ್ ಮಾಡ್ತೀನಿ. ನೀಟಾಗಿ ಸೆಟಲ್ ಆಗುತ್ತೆ. ಆ್ಯಂಡ್ ನೀಟಾಗೆ ಫೇಸ್ಗೆ ಏನು ಹೇಳ್ತಾರೆ ಎಕ್ಸ್ಟ್ರಾಸ್ ಆಗಿದ್ದೆಲ್ಲ ಕೈಯಲ್ಲೇ ಉಳ್ಕೊಳ್ಳುತ್ತೆ. ಆ್ಯಂಡ್ ಇದು ಫೇಸ್ಗೆ ನೀಟಾಗಿ ಅಬ್ಸರ್ವೇಷನ್ ಆಗುತ್ತೆ ಕೂಡ. ಆ್ಯಂಡ್ ಈ ಫೌಂಡೇಶನ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ, ತುಂಬ ಥರ ಫೌಂಡೇಶನ್ಸ್ ಬಂದಿದೆ. ನಿಮಗೆ ಯಾವುದು ನಿಮ್ಮ ಫೇಸ್ಗೆ ಸೂಟ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇದು ನನಗೆ ತುಂಬ ಲೈಟ್ ವೆಯ್ಟ್ ಅನಿಸುತ್ತೆ. ಬಟ್ ಪ್ರೈಸ್ ಬಂದು ಕಾಸ್ಟ್ಲಿ ಇದೆ. ಬಟ್ ನಾನು ಇದನ್ನ ಯೂಸ್ ಮಾಡ್ತೀನಿ. ಅದಾದಮೇಲೆ ಫೌಂಡೇಶನ್ನ ಯೂಸ್ ಮಾಡಿದ್ಮೇಲೆ ಮ್ಯಾಕ್ ಕಾಂಫೆಕ್ಟ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಬೇಕು ಅಂದರೆ ಫೌಂಡೇಶನ್ ಆದಮೇಲೆ ಲೂಸ್ ಪೌಡರನ್ನ ನೀವು ಯೂಸ್ ಮಾಡ್ಬೋದು. ಬಟ್ ನಂಗೆ ಲೈಟಾಗಿ ಏನು ನಂಗೆ ಅಷ್ಟೊಂದು ಸ್ಪೆಟ್ ಆಗಲ್ಲ. ಸೊ ಹಂಗಾಗಿ ನಾನು ಡೈರೆಕ್ಟ್ ಕಾಂಫೆಕ್ಟ್ನ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಬ್ಲಷ್ನ ಯೂಸ್ ಮಾಡ್ತಿದ್ದೀನಿ. ಅದರಲ್ಲೂ ಕೂಡ ನಿಮಗೆ ಬ್ರೌನ್, ಪಿಂಕ್, ರೆಡ್ ಎಲ್ಲ ಥರನೂ ಬರುತ್ತೆ. ಇವಾಗ ಕ್ರೀಮಿ ಬ್ಲಷ್ ಕೂಡ ಬರುತ್ತೆ. ಆ್ಯಂಡ್ ಲಿಕ್ವಿಡು ತುಂಬ ಥರ ಇದೆ. ನಿಮಗೆ ಯಾವುದು ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ನನ್ನ ಫೇಸ್ಗೆ ಲೈಟಾಗಿ ಬೇಕು ಅನ್ನೋದ್ರಿಂದ ನಾನು ಪೌಡರ್ ಬ್ಲಷ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಬೇಕು ಅಂದರೂ ಕೂಡ ನೀವು ಯೂಸ್ ಮಾಡ್ಕೊಂಡು. ಆ್ಯಂಡ್ ಈ ಪ್ರಾಡಕ್ಟ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ನಿಮ್ಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ ಆ್ಯಂಡ್ ಸಜೆಸ್ಟ್ ಮಾಡ್ತೀನಿ ಎಲ್ಲಿ ತೊಗೋಬೇಕು ಅಂತ. ನಾನು ಲಿಂಕ್ ಕೂಡ ಹಾಕ್ತೀನಿ ಬೇಕಿದ್ರೆ. ನಿಮಗೆ ಕಾಸ್ಟ್ಲಿ ಪ್ರಾಡಕ್ಟ್ ನೇಮ್ಸ್ ಬೇಕು ಅಂದರೆ ನನ್ನ ಕೇಳಿ, ಅಥವಾ ಕಮ್ಮಿ ಪ್ರಾಡಕ್ಟ್ಸ್ ಪ್ರೈಸ್ ಹೇಳಿ ಸಾಕು ಅಂತ ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ನಾನಿವಾಗ ಮ್ಯಾಕ್ ಅವರ ಐಲೈಟರ್ನ ಯೂಸ್ ಮಾಡ್ತಿದ್ದೀನಿ. ಐಲೈಟರ್ ಕೂಡ ತುಂಬ ಥರ ಇರುತ್ತೆ. ನಿಮ್ಗೆ ಯಾವುದು ಲೈಕ್ ಆಗುತ್ತೆ ಅಥವಾ ನಿಮ್ಮ ಬಜೆಟ್ ಏನಿದೆ ಅದ್ರ ತಕ್ಕನಾಗ ಕೂಡ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ನೋ ಪ್ರಾಬ್ಲಮ್. ತುಂಬ ಕಾಸ್ಟ್ಲಿದೆ ತೊಗೋಬೇಕು ಅಂತ ಏನಿಲ್ಲ. ಬಟ್ ಯಾವುದು ಓಕೆ ನಿಮ್ಮ ಬಜೆಟ್ಗೆ ಅನ್ನೋದನ್ನು ನೀವು ಚಾಯ್ಸ್ ಮಾಡ್ಬೋದು ಕೂಡ. ಬಟ್ ಐಲೈಟರಲ್ಲಿ ನಾನಿವಾಗ ಮ್ಯಾಕ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಲೈಟ್ ಅಂದರೆ ಅಲ್ಲಿ ತುಂಬ ಲೈಟಾಗಿ ಐ ಮೇಕಪ್ನ ಮಾಡ್ಕೊಳ್ಳೋಣ. ಅದನ್ನು ಕೂಡ ನಾನು ಸ್ಮಾಲ್ ಐ ಪ್ಯಾಲೆಟ್ ಬರುತ್ತೆ ಉಡಾದಲ್ಲಿ. ಸೊ ಅದನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಅದರಲ್ಲೂ ತುಂಬ ಲೈಟ್ ಬ್ರೌನ್ನ ಯೂಸ್ ಮಾಡ್ತಿದ್ದೀನಿ. ಯಾಕೆಂದರೆ ತುಂಬ ಮೇಕಪ್ ಮಾಡ್ಕೊಂಡಿರೋ ಥರ ಏನು ಹೇಳ್ತಾರೆ ಹೆವಿ ಫೀಲ್ ಆಗಬಾರ್ದು. ತುಂಬ ಫಾರ್ಮಲ್ಸ್ ಯೂಸ್ ಮಾಡ್ತಿರೋದ್ರಿಂದ ನನ್ನ ಡ್ರೆಸ್ಸು ಹಂಗಾಗಿ ಲೈಟಾಗೆ ಕಾಣಿಸ್ಬೇಕು. ಸೊ ತುಂಬ ಚೆನ್ನಾಗಿರುತ್ತೆ. ತುಂಬ ಹೆವಿ ಅಂದರೆ ಸ್ವಲ್ಪ ಪಾರ್ಟಿ ಲುಕ್ ಅನ್ಸ್ಬಿಡುತ್ತೆ. ಅದು ನನಗಿಷ್ಟ ಇಲ್ಲ. ಹಾಗಾಗಿ ನಾನು ತುಂಬ ಲೈಟಾಗೆ ಅಂದರೆ ಲೈಟಾಗಿ ಮಾಡ್ಕೊತೀನಿ. ನಿಮಗೆ ಗೊತ್ತಾಗುತ್ತೆ ಯಾವ ಥರ. ಆ್ಯಂಡ್ ಸುಮ್ಮನೆ ಐ ಪ್ಯಾಲೆಟಿಂದ ಬ್ರಷ್ಗೆ ಟಚ್ ಮಾಡಿಬಿಟ್ಟು ಏನು ಹೇಳ್ತಾರೆ ಸುಮ್ಮನೆ ಹಿಂಗೆ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಟ್ಟು ಸುಮ್ಮನೆ ಆಗಬಾರ್ದು. ಸೊ ನೀಟಾಗಿ ಬ್ಲೆಂಡ್ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರಾ ಸೊ ಅದು ಅಷ್ಟೇ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ.
ಐ ಮೇಕಪ್ ಆದಮೇಲೆ ಲಿಪ್ ಲೈನರ್ ನಾನು ಯೂಸ್ ಮಾಡ್ತಿದ್ದೀನಿ ಸ್ವಿಸ್ ಬ್ಯೂಟಿ ಅವ್ರದ್ದು. ಆ್ಯಂಡ್ ಅದರಲ್ಲೂ ಕೂಡ ಹುಡಾ ಮ್ಯಾಕ್ ಎಲ್ಲ ಬ್ರ್ಯಾಂಡಲ್ಲೂ ಸಿಗುತ್ತೆ. ನಿಮಗೆ ಯಾವ್ದು ಲೈಕ್ ಆಗುತ್ತೆ ಅದನ್ನ ನೀವು ತೊಗೋಬೋದು. ನಾನು ಡೈಲಿ ಯೂಸ್ಗೆ ಅಂದ್ಬಿಟ್ಟು ನಾನು ಇದನ್ನ ಯೂಸ್ ಮಾಡ್ತೀನಿ. ಲಿಪ್ ಲೈನರ್ನ ಯೂಸ್ ಮಾಡೋದ್ರಿಂದ ಸೊ ನೀವು ಲಿಕ್ವಿಡ್ ಲಿಪ್ಸ್ಟಿಕ್ನ ಯೂಸ್ ಮಾಡಿದಾಗ ಎಲ್ಲೋ ಔಟ್ಸೈಡ್ ನೀವು ಲೈನರ್ ಏನು ಮಾಡಿರ್ತೀರ ಅದರಿಂದ ಹೊರಗಡೆ ಆಗಲ್ಲ. ಸೊ ಅದರಿಂದ ಹೊರಗಡೆ ಆಯಿತು ಅಂತಂದರೆ ಸೊ ನೀವು ಮತ್ತೆ ಫೌಂಡೇಶನ್ನ ಯೂಸ್ ಮಾಡಿ ಆ ಕರೆಕ್ಷನ್ನ ನೀವು ಸರಿ ಮಾಡ್ಕೋಬೇಕಾಗುತ್ತೆ. ಸೊ ಸುಮ್ಮನೆ ಟೈಮು ವೇಸ್ಟು ಮಾಡಿದ್ಮೇಲೆ ಮತ್ತೆ ಇದನ್ನ ಮಾಡೋದು. ಹಾಗಾಗಿ ಲಿಪ್ಸ್ಟಿಕ್ ಹಾಕ್ಬೇಕಾದ್ರೆ ಸ್ವಲ್ಪ ಲೈನರ್ನ ಯೂಸ್ ಮಾಡಿದ್ರೆ ಇಸ್ ಬೆಟರ್ ಅನಿಸುತ್ತೆ. ನೀವು ಯಾವ ಕಲರ್ನ ಯೂಸ್ ಮಾಡ್ತೀರಿ, ಈಗ ಲೈಟ್ ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಡಾರ್ಕ್ ಯೂಸ್ ಮಾಡಿದ್ರೆ ಇವಾಗ ಡಿಫ್ರೆಂಟಾಗಿ ಲುಕ್ಕು ಅದೇ ಟ್ರೆಂಡಿಂಗು. ಅಥವಾ ನಿಮ್ಗೆ ಏನಾದ್ರು ಲೈನರ್ ಕಾಣಿಸೋದು ನನಗೆ ಇಷ್ಟ ಇಲ್ಲ ಅಂತಂದರೆ ಸೊ ಬೇಡ, ನೀವು ಯಾವ ಕಲರ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀರೋ ಅದೇ ಕಲರ್ ಲೈನರ್ನ ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಮೆಬಿಲಿನ್ ನ್ಯೂಯಾರ್ಕ್ ಅವ್ರದ್ದು ಲಿಕ್ವಿಡ್ ಲಿಪ್ಸ್ಟಿಕ್ಕು ಲೈಟ್ ಕಲರ್ನ ನಾನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮಗೆ ಈ ಕಲರ್ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ. ನನಗೆ ಲೈಟ್ ಕಲರ್ ಸೂಟ್ ಆಗುತ್ತೆ ಆ್ಯಂಡ್ ಡಾರ್ಕ್ ಕಲರ್ಸು ಕೂಡ ಸೂಟ್ ಆಗುತ್ತೆ. ನನಗೆ ಯಾವಾಗ ಯಾವುದನ್ನು ಹಾಕೋಬೇಕು ಸೊ ಅದನ್ನು ನಾನು ಹಾಕೊತೀನಿ. ಅದೇ ಥರ ನಿಮಗೂ ನಿಮ್ಮ ಒಂದು ಫೇಸ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಓಕೆನಾ? ಆ್ಯಂಡ್ ಅದಾದಮೇಲೆ ಐಲೈನರ್ನ ನಾನು ಯೂಸ್ ಮಾಡ್ತಿದ್ದೀನಿ. ಅದು ಕೂಡ ಮೆಬಿಲಿನ್ ನ್ಯೂಯಾರ್ಕ್ ಅವ್ರದ್ದು. ಅದರಲ್ಲೂ ಕೂಡ ಎಲ್ಲ ಪ್ರಾಡಕ್ಟಲ್ಲೂ ಎಲ್ಲ ಬ್ರ್ಯಾಂಡ್ಸು ಇರುತ್ತೆ. ನಿಮಗೆ ಯಾವುದು ಓಕೆ ಅನ್ಸುತ್ತೆ ಅದನ್ನು ನೀವು ತಗೊಳ್ಳಿ. ನಾನು ಲೈಟಾಗೆ ಸೊ ಬೇರೆಯವ್ರಿಗಂದ್ರೆ ನಾನು ಹಾಕ್ಬಿಡ್ತೀನಿ, ಬಟ್ ನಾನು ಹಾಕೋಬೇಕಾದ್ರೆ ಸ್ವಲ್ಪ ಕೈ ಶೇಕ್ ಆಗುತ್ತೆ. ಹಾಗಾಗಿ ಲೈನರ್ನ ತುಂಬ ಅದನ್ನು ಕೂಡ ಜಸ್ಟ್ ಒಂದು ಲೈನ್ ಹಾಕ್ತೀನಿ. ನಾನು ತುಂಬ ಡಾರ್ಕ್ ಹಾಕೋದು ಅದನ್ನು ಕೂಡ ನನಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ತುಂಬ ಲೈಟಾಗಿ ಒಂದು ಲೈನ್ ಮಾತ್ರ ನಾನು ಹಾಕ್ತೀನಿ. ಆ್ಯಂಡ್ ಲೈನರ್ನ ಯೂಸ್ ಮಾಡಿದ್ಮೇಲೆ ಹುಡಾ ಬ್ಯೂಟಿಯವರ ಐ ಮಾಸ್ಕರನ ಯೂಸ್ ಮಾಡ್ತಿದ್ದೀನಿ. ನಿಮ್ಗೇನಾದ್ರು ಇದು ಯೂಸ್ ಮಾಡಲೇಬೇಕು ಅಂತೇನಿಲ್ಲ. ನಿಮ್ಗೇನಾದ್ರು ಬೇಕು ಡಾರ್ಕ್ ಆಗಿ ಅಂತಂದರೆ ಮಾತ್ರ ಯೂಸ್ ಮಾಡಿ. ಇಲ್ಲ ತುಂಬ ಕಮ್ಮಿ ಪ್ರೈಸ್ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ತುಂಬ ಏನು ಹೇಳ್ತಾರೆ ಹೆವಿ ಲುಕ್ಕು ಕೂಡ ಬರುತ್ತೆ. ಅಂತ ಒಂದು ಮೀಡಿಯಮಲ್ಲಿ ನೀವು ಯೂಸ್ ಮಾಡಿದ್ರೆ ಈಸ್ ಲುಕಿಂಗ್ ಕೂಡ ಗುಡ್. ಬಟ್ ಒನ್ ಟೈಮ್ ತೊಗೊಂಡ್ರೆ ಅದೇ ನಿಮಗೆ ತುಂಬ ಟೈಮ್ ಬರುತ್ತೆ. ಆಲ್ಮೋಸ್ಟ್ 1-2 ಇಯರ್ಸ್ವರೆಗೂ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಎಲ್ಲ ಪ್ರಾಡಕ್ಟ್ಗೂ 2 ಇಯರ್ಸ್ ವಾರಂಟಿ ಇರುತ್ತೆ ಪ್ರಾಡಕ್ಟ್ಗಳಲ್ಲಿ. ಮೇಕಪ್ ಎಲ್ಲ ಆದಮೇಲೆ ಆಲ್ ನೈಟರ್ ಅವರ ಸೆಟ್ಟಿಂಗ್ ಸ್ಪ್ರೇನ ನಾನು ಯೂಸ್ ಮಾಡ್ತಿದ್ದೀನಿ. ಸೊ ಲಾಂಗ್ ಟೈಮು ಮೇಕಪ್ ಇರಬೇಕು ಅಂದ್ಬಿಟ್ಟು ನಾನು ಈ ಸ್ಪ್ರೇನ ಯೂಸ್ ಮಾಡ್ತೀನಿ. ತುಂಬ ಲೈಟಾಗಿ ಹ್ಯಾಂಡ್ ಪೇನ್ ಏನಾದರೂ ಇದ್ದರೆ ನೀವು ಯೂಸ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಬಟ್ ನಾನು ಹ್ಯಾಂಡ್ ಪೇನ್ ಇದೆ, ಬಟ್ ನನಗೆ ನಾನು ಯೂಸ್ ಮಾಡಲ್ಲ. ಮೇಕಪ್ ಎಲ್ಲ ಆದಮೇಲೆ ನಾನು ಫ್ರೀ ಹೇರ್ ಬಿಡ್ತೀನಿ, ಲೈಟಾಗಿ ಸೆಟ್ ಮಾಡ್ಕೊತೀನಿ. ಯಾವುದೂ ಹೇರ್ ಸ್ಟೈಲ್ ಮಾಡಲ್ಲ. ಸೊ ಈ ಡ್ರೆಸ್ಗೆ ಈ ಥರ ಲೂಸ್ ಹೇರ್ ಬಿಟ್ಟರೆ ಚೆನ್ನಾಗಿದೆ. ಸೊ ಇದು ಮಾಡ್ಕೊತೀನಿ ಅಷ್ಟೇ. ನೀವು ಯಾರಾದರೂ ಮೇಕಪ್ ಮಾಡ್ಕೊಂಡೀಗ ನೋಡಿರ್ತೀರ. ಸೊ ಫೇಸ್ನ ಸ್ವಲ್ಪ ಟಚ್ ಮಾಡಿದ್ರೆ ಸಾಕು ಎಲ್ಲ ಕೈಗೆ ಆಗೋಕ್ಕೆ ಬರುತ್ತೆ. ನೋಡಿ ನಾನು ಕೈಗೆ ಈ ಥರ ಏನು ಹೇಳ್ತಾರೆ ಸ್ವೈಪ್ ಮಾಡ್ತಾ ಇದ್ದೀನಿ. ಬಟ್ ಕೈಗೆಲ್ಲ ಏನೂ ಆಗ್ತಾ ಇಲ್ಲ. ಅದಾದಮೇಲೆ ಮೇಕಪ್ ಎಲ್ಲ ಮುಗೀತು, ಹೇರ್ ಸ್ಟೈಲ್ ಆಯಿತು. ಇವಾಗ ವಾಚ್ನ ಯೂಸ್ ಮಾಡ್ತಿದ್ದೀನಿ. ಸೊ ಗೋಲ್ಡ್ ಕಲರ್ ಕಾಪರ್ ಟೈಪ್ ಕಲರ್ ಇರೋ ವಾಚ್ನ ನಾನು ಯೂಸ್ ಮಾಡ್ತೀನಿ. ಸೊ ನಾನು ರೈಟ್ ಹ್ಯಾಂಡ್ಗೆ ಹಾಕ್ತಿದ್ದೀನಿ. ಆ್ಯಂಡ್ ಈ ಒಂದು ಸ್ಪೆಕ್ಸ್ನ ಯೂಸ್ ಮಾಡ್ತಿದ್ದೀನಿ. ಇಷ್ಟೇ ನನ್ನ ಔಟ್ಫಿಟ್ ಅಂಡ್ ಸ್ಟೈಲ್ ಮೇಕಪ್ ಈ ಥರ ಇದೆ. ನಿಮಗೆ ಈ ಒಂದು ಲುಕ್ಕು ಇಷ್ಟ ಆದರೆ ಕಾಮೆಂಟ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಆ್ಯಂಡ್ ಇನ್ನು ಏನು ಇನ್ಫಾರ್ಮೇಷನ್ ಬೇಕು ಪ್ರಾಡಕ್ಟ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಈ ಒಂದು ಲುಕ್ ಆ್ಯಂಡ್ ಔಟ್ಫಿಟ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಆ್ಯಂಡ್ ನಿಮಗೆ ಯಾವ ಥರದ ವೀಡಿಯೋಸ್ ಬೇಕು ಅಂತ ನಾನು ಹೇಳಿದ್ರೆ ನಾನು ಆ ಥರ ವೀಡಿಯೋಸ್ನ ನಿಮಗೆ ಮಾಡ್ತೀನಿ. ಆ್ಯಂಡ್ ನನ್ನ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಆ್ಯಂಡ್ ಈ ಥರದ ವೀಡಿಯೋಸ್ ಬೇಕು ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ಸೊ ಅದನ್ನು ಕಾಮೆಂಟ್ ಮಾಡಿ. ನಾನು ಆ ಥರ ವೀಡಿಯೋಸ್ನ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.